ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜಿ ರುದ್ರಗೌಡ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೆ ಮಾರೆಪ್ಪ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಗ್ರಾಮದ ಸಂಘದ ಕಚೇರಿಯಲ್ಲಿ ಚುನಾವಣೆ ಜರುಗಿತು. ಈ ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಜಿ ರುದ್ರಗೌಡ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಜಿ ರುದ್ರಗೌಡ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ರೋಹಿಣಿ ಮಾಲವಿ ತಿಳಿಸಿದರು. ನಂತರ ಅಧ್ಯಕ್ಷ ಜಿ ರುದ್ರಗೌಡ ಅವರು ಮಾತನಾಡಿ, ಪ್ರತಿಯೊಬ್ಬರ ಸದಸ್ಯರ ಹಾಗೂ ಮುಖಂಡರ ಸಹಕಾರದೊಂದಿಗೆ ಸಂಘದ ಅಭಿವೃದ್ಧಿ ಜೊತೆಗೆ ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲಾಗುವುದೆಂದರು. ತದನಂತರ ನೂತನ ಅಧ್ಯಕ್ಷರಿಗೆ ಮಾಲಾರ್ಪಣೆಯೊಂದಿಗೆ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎಚ್ಎಂ ಪ್ರಭುಸ್ವಾಮಿ, ಕೆ ಮಾರೆಪ್ಪ, ಗುಬಾಜಿ ಪಂಪಾವತಿ, ಜಿ ಅಯ್ಯನಗೌಡ, ಸೋಗೂರು ಶೇಖರಪ್ಪ, ಹರಿಜನ ಗುಂಡಪ್ಪ, ಬಿಜಿ ದೊಡ್ಡ ವಿರುಪಣ್ಣ, ಅಂಗಡಿ ಪಂಪಣ್ಣ, ಕರೇಗೌಡ ಲಕ್ಷ್ಮಿ, ಕೋರಿ ರತ್ನಮ್ಮ, ಎಂ ವೀರನಗೌಡ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಸ್ಎಸ್ ನಾಗರಾಜ್, ಮುಖಂಡರಾದ ಅಳ್ಳಲ್ಲಿ ವೀರೇಶ್, ಕಡೆಮನಿ ಪಂಪಾವತಿ, ಲಿಂಗನಗೌಡ, ಅಮರೇಗೌಡ, ಮಲ್ಲಿಗೌಡ, ಗಣೇಶ್ ಗೌಡ, ಶೇಖಪ್ಪ, ದೇವರಮನಿ ಕರಿಯಪ್ಪ, ಎಚ್ ಗುಂಡಪ್ಪ, ವೆಂಕೋಪ ನಾಯಕ ಸೇರಿದಂತೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು.